ಆ, ಇದು ಮಗಳ ಜೊತೆ ಅಮ್ಮ ಬರುವಂಥದ್ದು, ಅಮ್ಮನ ಜೊತೆ ಮಗಳು ಬರುವಂಥದ್ದು, ನಾವಿಬ್ರು ಕಲಾವಿದೆಯರಾಗಿರುವಂಥದ್ದು, ಇದೆಲ್ಲ ಯಾದೃಶ್ಚಿಕವಾಗಿ ನಡ್ಕೊಂಡು ಹೋಗಿದೆ. ನಿಮ್ಮ ಚಾನೆಲ್ ಅನೇಕ ವರ್ಷಗಳಿಂದ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ ಅಂತ ನೀವು ಹೇಳಿದ್ದೀರಿ. ನಾನು ಕೂಡ ಅಲ್ಲಲ್ಲಿ ಒಂದೊಂದ್ಸಲ ನೋಡಿದ್ದೀನಿ ನಿಮ್ಮ ಪ್ರತಿಭೆ ಏನಿದೆ. ಆಮೇಲೆ ಇಷ್ಟು ಹೊತ್ತಿನಲ್ಲಿ ಎಲ್ಲೂ ಒಂದು ಚಿಕ್ಕ, ನನಗೆ ಗೊತ್ತಿದೆ, ಈ ಆ ಸೀಟಲ್ಲಿ ಕೂತ್ಕೊಂಡು ನೀವು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಬೇಕು, ಅದಕ್ಕೆ ಲಿಂಕ್ಡ್ ಆಗಿ ನಾನು ನೆಕ್ಸ್ಟ್ ಏನ್ ಕೇಳ್ಬೇಕು ಅಂತ ಯೋಚನೆ ಮಾಡ್ಬೇಕು. ಆದ್ರೆ ಆ ಯೋಚನೆ ಅನ್ನುವಂಥದ್ದು ನಿಮ್ಮ ಮುಖದಲ್ಲಿ ಕಾಣಿಸ್ಬಾರ್ದು. ಇದು ಚಾಲೆಂಜ್ ಅಲ್ವಾ ಇದು? ಇದನ್ನ ಎಷ್ಟು ಸಮರ್ಥವಾಗಿ ನಗ್ನಗ್ತಾ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಟು ಯು. ನಾನು ಹೇಳೋದಾದ್ರೆ ಆನೆಸ್ಟ್ ಆಗಿ ಹೇಳ್ತದೆ, ಇಟ್ಸ್ ಅ ಫ್ಯಾನ್ ಗರ್ಲ್ ಮೂಮೆಂಟ್ ಫಾರ್ ಮೀ. ಸುಮಾರು ಜನ ಹೇಳಿರ್ಬೋದು ಚಿಕ್ಕದಿರುವಾಗಿಂದ ನಿಮ್ಮನ್ನ ಟಿವಿಲಿ ನೋಡ್ತಾ ಇದ್ವಿ, ಅಮ್ಮಂಗೆ ತುಂಬಾ ಜನ ಹೇಳಿರೋದು ಕೇಳಿದ್ವಿ. ಬಟ್ ನನ್ಗೆ ನಿಮ್ ಮುಂದೆ ಕೂತ್ಕೊಂಡು ಈ ಸೀಟಲ್ಲಿ ಮಾತಾಡುವಂಥದ್ದು ಆಸ್ ಯೋರ್ ಗೆಸ್ಟ್, ಇಟ್ಸ್ ಅನ್ ಆನರ್ ಟು ಮೀ. ಯಾಕಂದ್ರೆ ನ್ಯೂಸ್ ನನಗೂ ಬಹಳ ಅಚ್ಚುಮೆಚ್ಚು. ನಾನು ರಾತ್ರಿ 12 ಗಂಟೆ ಆದ್ರೂ ನ್ಯೂಸ್ ಪೇಪರ್ ಓದಿಯೇ ಮಲ್ಕೊಳ್ಳೋದು, ವಾಹಿನಿ ನೋಡಿಯೇ ಮಲ್ಕೊಳ್ಳೋದು ಏನ್ ನಡೀತಾ ಇದೆ ಅಂತ. ಸೊ ಯು ಹ್ಯಾವ್ ಬೀನ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ನ್ಯೂಸ್ ಆಂಕರ್ಸ್ ಓವರ್ ದಿ ಇಯರ್ಸ್. ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್.